ಡಿಯರ್ ಫ್ರೆಂಡ್ಸ್, ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 1.1ರ ಲೆಕ್ಕಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರಗಳು ಕೆಲವಿದೆ. ಎನ್ನೇ ಪದ, ಸೊ nth ಟರ್ಮ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎ ಅಂದರೆ ಮೊದಲನೇ ಪದ, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಸೊ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಹೇಗೆ ಅಂತಂದರೆ, ಸಾಮಾನ್ಯ ವ್ಯತ್ಯಾಸ ಡಿ a2 ಮೈನಸ್ a1. ಸೊ a2 ಮೈನಸ್ a1 ಅಂದರೆ a2 ಅಂದರೆ ಎರಡನೇ ಪದ. ಸೊ ಆ ಸೀಕ್ವೆನ್ಸಲ್ಲಿ ಎರಡನೇ ಪದ, a1 ಅಂದರೆ ಮೊದಲನೇ ಪದ. ಸೊ a2 ಮೈನಸ್ a1 ಯಾವಾಗಲೂ ಅಂದರೆ ಹಾಗೇನಿಲ್ಲ. ಸೊ a3 ಮೈನಸ್ a2 ಇರ್ಬೋದು, a4 ಮೈನಸ್ a3 ಇರ್ಬೋದು. ಯಾವುದೇ ಎರಡು ಸಬ್ಸಿಕ್ವೆಂಟ್ ಟರ್ಮ್ಸ್ ಏನಿದೆ, ಆ ಸಬ್ಸಿಕ್ವೆಂಟ್ ಟರ್ಮ್ಸ್ನ ಸೊ ಎರಡನೇ ಪದ ಮೈನಸ್ ಮೊದಲನೇ ಪದ. ಅದೇ ಥರ a2 a1 ಪ್ಲಸ್ ಡಿ. ಸೊ ಯಾವುದೇ ಒಂದು ಪದ ತೊಗೊಂಡ್ರೆ ಅದರ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸನ ಸೇರಿಸಿದ್ರೆ ನಮಗೆ ಮುಂದಿನ ಪದ ಸಿಗುತ್ತೆ. ಮೊದಲನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ? ಇಲ್ಲಿ ಒಂದು ಸಂಖ್ಯಾಪಟ್ಟಿನ ಕೊಟ್ಟಿದ್ದಾರೆ. ಸೊ ಆ ಸಂಖ್ಯಾಪಟ್ಟಿ ನೋಡಿಬಿಟ್ಟು ನಾವೇನು ಹೇಳಬೇಕು, ಇದು ಒಂದು ಸಮಾಂತರ ಶ್ರೇಣಿನ ಉಂಟು ಮಾಡುತ್ತಾ ಇಲ್ವಾ ಅಂತ ಹೇಳಬೇಕು. ಸೊ ಸಮಾಂತರ ಶ್ರೇಣಿ ಆಗಬೇಕು ಅಂದರೆ ಏನು? ಸೊ ಸಮಾಂತರ ಶ್ರೇಣಿ ಆಗಬೇಕು ಅಂದರೆ ಯಾವುದೇ ಒಂದು ಸಂಖ್ಯಾಪಟ್ಟಿ ಎರಡು ನಂಬರ್ಗಳು ಏನಿರುತ್ತೆ, ಪದಗಳು, ಆ ಪದಗಳು ಸಬ್ಸಿಕ್ವೆಂಟ್ ಆಗಿದ್ದರೆ ಒಂದ್ರ ಪಕ್ಕ ಇರ್ತಕ್ಕಂತಹ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು. ಸೊ ಎಲ್ಲದರದ್ದು ಸೇಮ್ ಇರಬೇಕು. ಸೊ ಆವಾಗ ಅದು ಶ್ರೇಣಿನ ಉಂಟು ಮಾಡುತ್ತೆ. ಮೊದಲನೇ ಕಾರಣ, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8ರಂತೆ ಇರುತ್ತದೆ. ಸೊ ಇದು ಕ್ವಶನ್. ಸೊ ಮೊದಲನೇ ಕಿಲೋಮೀಟ್ರ್, ನೀವು 1 ಕಿಲೋಮೀಟ್ರ್ ಹೋದರೆ ಟ್ಯಾಕ್ಸಿಗೆ 15 ರೂಪಾಯಿ, 2 ಕಿಲೋಮೀಟ್ರ್ ಹೋದರೆ 15 ರೂಪಾಯಿ ಮೊದಲನೇ ಕಿಲೋಮೀಟ್ರಿಗೆ, ಎರಡನೇ ಕಿಲೋಮೀಟರ್ 8 ರೂಪಾಯಿ. ಸೊ 15 × 23 ರೂಪಾಯಿ. 3 ಕಿಲೋಮೀಟ್ರ್ ಅಂದರೆ ಆ್ಯಡ್ ಅನದರ್ 8 ರುಪೀಸ್. ಸೊ ವಿಚ್ ಈಸ್ 31 ರುಪೀಸ್. ಸೊ ಹೀಗೆ ಮುಂದುವರಿತಾ ಇದೆ. ಈ ಶ್ರೇಣಿ ಏನು ಅಂತ ನೋಡೋಣ. ಮೊದಲು ಏನು ಮಾಡೋಣ, 1 ಕಿಲೋಮೀಟ್ರಿಂದ ಪ್ರಾರಂಭಿಸಿ ಒಂದು 4 ಕಿಲೋಮೀಟ್ರ್ ತನಕ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇ ಕಿಲೋಮೀಟ್ರಿಗೆ ಶುಲ್ಕ ಎಷ್ಟು? 15. ಸೊ ನಮ್ಮ ವೆಚ್ಚ 15 ರೂಪಾಯಿ. ಎರಡನೇ ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 15 ಪ್ಲಸ್ 2ಕ್ಕೆ 8, 23. ಸೊ ಮೂರನೇ ಕಿಲೋಮೀಟ್ರಿಗೆ ಸೊ 2ಕ್ಕೆ 23, 3 ಪ್ಲಸ್ 8, 30. ಹಾಗೆ 4ನೇ ಕಿಲೋಮೀಟ್ರಿಗೆ 3 ತನಕ 31 ಪ್ಲಸ್ 8, 30. ಸೊ ಇದು ನಮ್ಮ ಸಂಖ್ಯಾಪಟ್ಟಿ 15, 23, 31, 32. ಇದರಲ್ಲಿ ಮೊದಲನೇ ಪದ ಯಾವುದು? 15. ಸೊ 15 ನಮ್ಮ ಮೊದಲನೇ ಪದ. ಎ 15. ನಂತರದ ಪ್ರತಿಯೊಂದು ಪದಗಳ ನಡುವಿನ ವ್ಯತ್ಯಾಸನ ನೋಡೋಣ. 23 ಮೈನಸ್ 15 8, 31 ಮೈನಸ್ 23 8, 39 ಮೈನಸ್ 31 8. ಸೊ ಇಲ್ಲಿ ನಮಗೇನಾಗಿದೆ, ಈ ಸಾಮಾನ್ಯ ಡಿಫರೆನ್ಸ್ ಏನಿದೆ, ಸೊ ಆ ಸಾಮಾನ್ಯ ವ್ಯತ್ಯಾಸ 8 ಇದೆ. ಸೊ ಅದು ಕಾನ್ಸ್ಟೆಂಟ್ ಆಗಿದೆ. ಸೊ ಇದು ಕಾನ್ಸ್ಟೆಂಟ್ ಆಗಿದ್ದರೆ ಇದನ್ನು ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ಇದು ಒಂದು ಸಮಾಂತರ ಶ್ರೇಣಿಯನ್ನು ಫಾರ್ಮ್ ಮಾಡುತ್ತೆ. ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರ ತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ಸೊ ನಾವೇನು ನೋಡಬೇಕು? ಉಳಿಯುವ ಅನಿಲದ ಪ್ರಮಾಣಗಳು ನೋಡಬೇಕು. ಸೊ ಹಾಗಾಗಿ ನಾವೇನು ಅಂದ್ಕೊಳ್ಳೋಣ, ಮೊದಲು ಸಿಲಿಂಡರ್ನಲ್ಲಿ 1 ಲೀಟ್ರ್ ಅನಿಲ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಆ ಥರ ಊಹಿಸ್ಕೊಂಡ್ರೆ ಮೊದಲನೇ ಸ್ಟ್ರೋಕ್ಗೆ ಅದು ಏನು ಮಾಡುತ್ತೆ, ವಾಯುರೇಚಕ ಯಂತ್ರ 1/4 ಲೀಟ್ರನ್ನ ತೆಗೆದಾಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ 1 ಲೀಟ್ರ್ ಇತ್ತು, ಅದರಲ್ಲಿ 1/4 ತೆಗೆದರೆ ಉಳಿಯೋದು 3/4. ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡ್ ಸ್ಟ್ರೋಕ್ಗೆ 1/4 ಆಫ್ 3/4. ಸೊ ಅಲ್ಲಿ ಉಳಿದಿರೋ 3/4, 1/4 ಆಫ್ 3/4. ಸೊ ಅದು 3/16. ಸೊ 3/16 ಆಯಿತು. ಸೊ 3/16ನ ಆಚೆಗೆ ತೆಗೆದರೆ ಉಳಿಯೋದೆಷ್ಟು? ಮೊದಲಿದ್ದಿದ್ದು 3/4 ಮೈನಸ್ 3/16. ಸೊ 9/16 ಆಯಿತು. ಸೊ 9/16 ನಮಗೆ ಅಲ್ಲಿ ಉಳಿದಿರೋದು. ಸೊ ಆ 9/16ರಲ್ಲಿ 1/4 ಆಫ್ 9/16 = 9/16.
ಸೊ 9/16 ಮೈನಸ್ 9/64 ನಮಗೆ ಉಳಿದಿರೋ ಗಾಳಿಯ ಪ್ರಮಾಣ 87/64. ಓಕೆ, ಸೊ ಈಗ ನಮ್ಮ ಸಂಖ್ಯಾ ಪಟ್ಟಿ ಹೇಗಿದೆ ಅಂದರೆ 3/4, 9/16, 27/64 ಈ ಥರ ಇದೆ. ಪದಗಳ ನಡುವಿನ ವ್ಯತ್ಯಾಸ ನೋಡೋಣ. D1 ನೋಡಿದ್ರೆ -3.16 ಸಿಗುತ್ತೆ, ವಿಚ್ ಈಸ್ 9/16 ಮೈನಸ್ 3/4. ಸೊ A2 ಮೈನಸ್ A1. ಸೊ ಅದೇ ಥರ 27/64 ಮೈನಸ್ 9/16 D2. ಸೊ 9/64 ಅಂತ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಸಾಮಾನ್ಯ ವ್ಯತ್ಯಾಸ ಇದು ಒಂದೇ ಇಲ್ಲ. -3/16 ಮೈನಸ್ 9/64 ಈ ಥರ ಇದೆ. ಸೊ ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150 ರು, ನಂತರದ ಪ್ರತಿ ಮೀಟರ್ಗೆ 50 ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಸೊ ಇದು ಒಂದು ಸಂದರ್ಭ. ಏನು, ಬಾವಿ ವೆಚ್ಚ ಮೊದಲನೇ ಮೀಟರ್ಗೆ 150 ರೂಪಾಯಿ ಅಂತ, ಅದಾದಮೇಲೆ ಎರಡನೇ ಮೀಟ್ರಿಗೆ ಹೋಗಬೇಕಾದ್ರೆ 200 ರೂಪಾಯಿ ಆಗುತ್ತೆ, ಇನ್ನು 50 ರೂಪಾಯಿ ಜಾಸ್ತಿ. ಮೂರನೇ ಮೀಟ್ರಿಗೆ ಹೋಗ್ಬೇಕಾದ್ರೆ 250. ಸೊ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಳಗೆ ಹೋಗ್ತಾ ಹೋಗ್ತಾ. ಸೊ ಈ ಥರ ಇರುವಾಗ ಇದು ಫಾರಮ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ವೆಚ್ಚನ ನೋಡಬೇಕಾಗುತ್ತೆ. ಸೊ ವೆಚ್ಚ ಮೊದಲನೇ ಮೀಟ್ರಿಗೆ ಎಷ್ಟಾಯಿತು, 150. ಎರಡನೇ ಮೀಟ್ರಿಗೆ 150 + 50 200 ಆಯಿತು. ಮೂರನೇ ಮೀಟ್ರಿಗೆ 200 + 50 200. ಸೊ ವೆಚ್ಚದ ಅನುಕ್ರಮ ಹೇಗಿದೆ, 150, 200, 250. ಇದು ನಮ್ಮ ಸಂಖ್ಯಾಪಟ್ಟಿ. ಸೊ ಈ ಅನುಕ್ರಮದ 150, 200, 250ರ ಸತತ ಪದಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸೋಣ. ಸೊ D1 = A2 - A1, ದಟ್ ಈಸ್ ಈಕ್ವಲ್ ಟು 200 ಮೈನಸ್ 150. ಸೊ 50 ಆಯಿತು. ಸೊ ಅದೇ ಥರ D2 = A3 - A2, ದಟ್ ಈಸ್ ಈಕ್ವಲ್ ಟು 250 - 200 ವಿಚ್ ಈಸ್ 50. ಸೊ ಇಲ್ಲೇನು ಅಬ್ಸರ್ವ್ ಮಾಡಿ, D1 D2 ಅವೆರಡೂ 50ನೇ ಬಂದಿದೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸವು ಸ್ಥಿರವಾಗಿರುವುದರಿಂದ, ಎಲ್ಲ ಕಡೆಯೂ 50 ಆಗಿರೋದ್ರಿಂದ ಈ ಅನುಕ್ರಮವು ಸಮಾಂತರ ಶ್ರೇಣಿ ಆಗಿದೆ. ಇದರಲ್ಲಿ ನೆಕ್ಸ್ಟ್ ಪ್ರಶ್ನೆ, ಆರಂಭಿಕ ಠೇವಣಿ ರು 10,000ಕ್ಕೆ 8% ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ. ಸೊ ನಮಗೇನು ಇಂಪಾರ್ಟೆಂಟ್ ಇಲ್ಲಿ, ಈ ಮೊತ್ತದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಸೊ ಮೊದಲನೇ ಇಯರ್ಗೆ ಎಷ್ಟು ಬರುತ್ತೆ ಮೊತ್ತ, ಎರಡನೇ ಇಯರ್ಗೆ ಎಷ್ಟು ಬರುತ್ತೆ, ಮೂರನೇ ಇಯರ್ಗೆ ಎಷ್ಟು ಬರುತ್ತೆ. ಸೊ ಆರಂಭಿಕ ಮೊತ್ತ P 10,000, ಬಡ್ಡಿ ದರ R 8%. ಸೊ ಸೂತ್ರ ಏನು, P × 1 + R/100⁴ ಸೊ ಇದು ಸೂತ್ರ. ಒಂದನೇ ವರ್ಷ ಆದಾಗ 10,000 ಪ್ರಿನ್ಸಿಪಲ್, ಹಾಗಾಗಿ 1 + 8/100. ಸೊ 8/100 ಏನು, 8%. ಸೊ ⁴ ಯಾಕೆ ಅಂದರೆ ಮೊದಲನೇ ವರ್ಷ. ಸೊ 11,664 ಬರುತ್ತೆ. ಎರಡನೇ ವರ್ಷಕ್ಕೆ ಬಂದು ಅದನ್ನು ⁴2 ಮಾಡುವಾಗ 12,597. ಮೂರನೇ ವರ್ಷಕ್ಕೆ 13,404.9. ಸೊ ನಮ್ಮ ಸಂಖ್ಯಾಪಟ್ಟಿ ಏನಾಯಿತು, ಅದರ ಅನುಕ್ರಮ ಹೇಗಿದೆ ನೋಡಿ, 11,664, 12,597, 13,404.9. ಸತತ ಪದಗಳ ನಡುವಿನ ವ್ಯತ್ಯಾಸ ಗಮನಿಸೋಣ. D1 = A2 - A1, ದಟ್ ಈಸ್ ಈಕ್ವಲ್ ಟು 933. D2 = A3 - A2, 1007. ಸೊ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಸ್ಥಿರವಾಗಿಲ್ಲ. ಆ ಕಾರಣದಿಂದ ಈ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿ ಆಗುವುದಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ, ಮೊದಲ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಈ ಕೆಳಗಿನಂತೆ ನೀಡಿದಾಗ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಬರೆಯಿರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ. ಸೊ ಅವೆರಡು ಕೊಟ್ಟಿದ್ದಾಗ ಇನ್ನು 4 ಪದಗಳನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಗಿವನ್ ಏನು, A = 10, D = 10 ಇದು ಕೊಟ್ಟಿರೋದು. ಮೊದಲ ಪದ 10, ಸೊ A 10. ಎರಡನೇ ಪದ ಹೇಗೆ ತಗೋತೀವಿ, ಎರಡನೇ ಪದ = ಮೊದಲನೇ ಪದ ಪ್ಲಸ್ D. ಸೊ A2 = A + D ಅಥವಾ A1 + D, ಸೊ ವಿಚ್ ಇಸ್ 20. ಮೂರನೇ ಪದ, ಎರಡನೇ ಪದ ಪ್ಲಸ್ 10, ಎರಡನೇ ಪದ 20 ಆಗಿದೆ. ಸೊ ಪ್ಲಸ್ 10 ಹಾಕಿದ್ರೆ ಮೂರನೇ ಪದ 30 ಆಗುತ್ತೆ. ಹಾಗೆ ನಾಲ್ಕನೇ ಪದ, ಮೂರನೇ ಪದ ಪ್ಲಸ್ 10 = ನಾಲ್ಕನೇ ಪದ, 30 + 10 = 40. ಸೊ ಹಾಗಾಗಿ ಉತ್ತರ ಏನಪ್ಪ ಅಂದರೆ 10, 20, 30, 40 ಇದು ಶ್ರೇಣಿಯ ಮೊದಲ 4 ಪದಗಳು. ಸೊ ಯಾವಾಗಲೂ ಉತ್ತರನ ಅಂಡರ್ಲೈನ್ ಮಾಡಿ ಅಥವಾ ಬಾಕ್ಸ್ ಹಾಕಿ, ಸೊ ಎದ್ದು ಕಾಣೋ ಹಾಗೆ ಬರೀರಿ.
ಸೊ ಇದೇ ಥರ ಲೆಕ್ಕದಲ್ಲಿ ಎರಡನೇ ಲೆಕ್ಕ ಎ ಈಸ್ ಈಕ್ವಲ್ ಟು -2, ಡಿ ಈಸ್ ಈಕ್ವಲ್ ಟು 0. ಇಲ್ಲಿ ಅಬ್ಸರ್ವ್ ಮಾಡಿ ಕಾಮನ್ ಡಿಫರೆನ್ಸ್ 0. ಸೊ ಹಾಗಾಗಿ ಮೊದಲನೇ ಪದ ಎ -2 ಇದೆ, ಎರಡನೇ ಪದ ಈಕ್ವಲ್ ಟು ಮೊದಲನೇ ಪದ ಪ್ಲಸ್ ಡಿ. ಸೊ ಏನಾಯಿತು, -2 + 0 -2. ಮೂರನೇ ಪದ ಎರಡನೇ ಪದ ಪ್ಲಸ್ ಡಿ, -2 + 0 -2. ಸೊ ನಾಲ್ಕನೇ ಪದನು ಮೂರನೇ ಪದ ಪ್ಲಸ್ ಡಿ -2 + 0 -2 ಆಗಿದೆ. ಸೊ ಇಲ್ಲಿ ಎಲ್ಲದೂ -2 -2 -2 -2, ಮೊದಲನೇದು -2, ಎರಡನೇದು -2. ಸೊ ಶ್ರೇಣಿ ಆಗಿದೆ -2 -2 -2 -2 ಈ ಥರ ಬಂದಿದೆ. ಮೊದಲೇ ಇನ್ನು ಎಷ್ಟು ಪದ ಬರೆದ್ರೂ ಅಷ್ಟೇ -2ನೇ ಇರುತ್ತೆ ಈ ಶ್ರೇಣಿ. ನೆಕ್ಸ್ಟ್ ಕ್ವಶನ್, ಎ ಈಸ್ ಈಕ್ವಲ್ ಟು 4, ಡಿ ಈಸ್ ಈಕ್ವಲ್ ಟು -3. ಸೊ ಮೊದಲನೇ ಪದ ಎ 4, ಎರಡನೇ ಪದ ಏನು, ಮೊದಲನೇ ಪದ ಪ್ಲಸ್ ಡಿ. ಸೊ ಮೊದಲನೇ ಪದ 4 ಪ್ಲಸ್ ಡಿ ಈಸ್ -3, ಹಾಗಾಗಿ 4 - 3 1 ಆಗುತ್ತೆ. ಸೊ ಮೂರನೇ ಪದ ಇದು ಎರಡನೇ ಪದ ಪ್ಲಸ್ ಡಿ. ಸೊ ದಟ್ ಈಸ್ 1 ಪ್ಲಸ್ -3 ವಿಚ್ ಇಸ್ ಈಕ್ವಲ್ ಟು -2. ನಾಲ್ಕನೇ ಪದ ಮೂರನೇ ಪದ ಪ್ಲಸ್ ಡಿ, ಮೂರನೇ ಪದ -2 ಆಗಿದೆ, ಪ್ಲಸ್ ಆಫ್ -3 ದಟ್ ಈಸ್ ಈಕ್ವಲ್ ಟು -5. ಸೊ ಶ್ರೇಣಿ ಏನಾಯ್ತು ಇಲ್ಲಿ 4 1 -2 -5 -8. ಸೊ ಇದೇ ಥರದ್ದು ಇನ್ನೂ ಎರಡು ಲೆಕ್ಕ ಇದೆ. ಎ ಈಸ್ ಈಕ್ವಲ್ ಟು -1, ಡಿ ಈಸ್ ಈಕ್ವಲ್ ಟು ಹಾಫ್. ಸೊ ಮೊದಲನೇ ಪದ -1, ಎರಡನೇ ಪದ ಮೊದಲನೇ ಪದ ಪ್ಲಸ್ ಡಿ. ಸೊ -1 ಪ್ಲಸ್ ಹಾಫ್, ಸೊ ವಿಚ್ ಈಸ್ ಈಕ್ವಲ್ ಟು -12. ಮೂರನೇ ಪದ ಎರಡನೇ ಪದ ಪ್ಲಸ್ ಡಿ. ಸೊ -1/2 ಪ್ಲಸ್ 1/2 0 ಆಯಿತು. ನಾಲ್ಕನೇ ಪದ ಅಂದರೆ ಮೂರನೇ ಪದ ಪ್ಲಸ್ ಡಿ. ಸೊ 0 ಪ್ಲಸ್ ಹಾಫ್ ವಿಚ್ ಇಸ್ ಈಕ್ವಲ್ ಟು ಹಾಫ್ ಇಟ್ಸ್. ಸೊ ಹಾಗಾಗಿ ಶ್ರೇಣಿ ಏನಾಯಿತು, -1 -1/2 0 1/2. ಇದು ನಾಲ್ಕನೇದು. ಐದನೇದು ಇಲ್ಲಿ ಎ -1.25 ಕೊಟ್ಟಿದ್ದಾರೆ, ಡಿ -0.25 ಕೊಟ್ಟಿದ್ದಾರೆ. ಸೊ ಮೊದಲನೇ ಪದ ಏನು -1.25, ಎರಡನೇ ಪದಕ್ಕೆ ಹೋದರೆ ಮೊದಲನೇ ಪದ ಪ್ಲಸ್ ಡಿ ವಿಚ್ ಇಸ್ ಈಕ್ವಲ್ ಟು -1.25 ಪ್ಲಸ್ ಆಫ್ -0.25. ಸೊ -1.25 -1.25 ಅಂದರೆ -1.5. ಮೂರನೇ ಪದಕ್ಕೆ ಹೋದರೆ ಎರಡನೇ ಪದ ಪ್ಲಸ್ ಡಿ, ಎರಡನೇ ಪದ -1.5 ಆಲ್ರೆಡಿ ಗೊತ್ತಿದೆ, ಅದಕ್ಕೆ -0.25ನ ಆ್ಯಡ್ ಮಾಡೋಣ. ಸೊ -1.75. ನಾಲ್ಕನೇ ಪದ ಮೂರನೇ ಪದ ಪ್ಲಸ್ ಡಿ -1.75 ಪ್ಲಸ್ 0.25, ಸೊ -2.0. ಸೊ ಶ್ರೇಣಿ ಏನಾಯಿತು, -1.25 -1.5 -1.75 -2.0 -2.25. ಸೊ ಇಲ್ಲಿ ಬಂತು ಈ ಶ್ರೇಣಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಸಮಾಂತರ ಶ್ರೇಣಿಗಳಿಗಾಗಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ. ಸೊ ಏನಾಗಿದೆ, ಕೆಳಗೆ ಆಲ್ರೆಡಿ ಅವರು ಸಮಾಂತರ ಶ್ರೇಣಿನೇ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಅದನ್ನೇ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಸಮಾಂತರ ಶ್ರೇಣಿ ಇದೆ, ಅದರಲ್ಲಿ ಮೊದಲನೇ ಪದ ಯಾವುದು ಮತ್ತು ಸಾಮಾನ್ಯ ವ್ಯತ್ಯಾಸ ಏನು ಅನ್ನೋದು ಬರೆಯಿರಿ. ಸೊ ಇವಾಗ ಮೊದಲನೇ ತಗೊಳ್ಳೋಣ, 3 1 -1 -3 ಇದು ಶ್ರೇಣಿ. ಸೊ ಇದು ಆಲ್ರೆಡಿ ಸಮಾಂತರ, ಸೊ ಇದ್ರದ್ದೇನು ತೊಂದರೆ ಇಲ್ಲ. ಮೊದಲನೇ ಪದ ಯಾವುದು ಅಂದರೆ 3. ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು 3 ಆಯಿತು. ಕಾಮನ್ ಡಿಫರೆನ್ಸ್ ಡಿ, ಸಾಮಾನ್ಯ ವ್ಯತ್ಯಾಸ ಹೇಗೆ ಕಂಡುಹಿಡಿಯೋದು, ಡಿ ಈಸ್ ಈಕ್ವಲ್ ಟು A2 - A1. ಸೊ A2 1, A1 3. ಸೊ 1 - 3 ಈಸ್ ಈಕ್ವಲ್ ಟು -2. ಸೊ ಹಾಗಾಗಿ ಎ ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು -2. ಅದೇ ಥರ ಎರಡನೇದು ಇಲ್ಲಿ -5 -1 3 7 ಇದೆ. ಸೊ ಎ ಈಸ್ ಈಕ್ವಲ್ ಟು -5, ನೋ ಡೌಟ್, ಮೊದಲನೇ ಪದ -5. ಡಿ ಈಸ್ ಈಕ್ವಲ್ ಟು A2 - A1. ಸೊ A2 ಏನು -1 ಮೈನಸ್ ಆಫ್ -5. ಸೊ ಹಾಗಾಗಿ ಸೊ -1 + 5 ಆಗುತ್ತೆ. ಸೊ -1 + 5 ಅಂದರೆ +4. ಸೊ ಎ ಈಸ್ ಈಕ್ವಲ್ ಟು 5, ಡಿ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಪ್ರಾಬ್ಲಮ್ 1/3 5/3 9/3 13/3. ಸೊ ಎಲ್ಲ ಮೊದಲನೇ ಪದ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಎ ಈಸ್ ಈಕ್ವಲ್ ಟು 1/3. ಸೊ ಡಿ ಈಸ್ ಈಕ್ವಲ್ ಟು A2 - A1. ಸೊ 5/3 - 1/3. ಸೊ ಬೇಸ್ ಸೇಮ್ ಇದೆ. ಸೊ 3 5 - 1, ಸೊ 4/3. ಸೊ ಇಲ್ಲಿ ಎ 1/3 ಇದೆ, ಡಿ 4/3. ನೆಕ್ಸ್ಟು 0.6 1.7 2.8 3.9 ಇದು ಶ್ರೇಣಿ. ಇಲ್ಲಿ ಎ
0.6. D is equal to A2 minus A1, 1.7 minus 0.6 ಆಯಿತು. ಸೊ ವಿಚ್ ಈಸ್ ಈಕ್ವಲ್ ಟು 1.1. ಸೊ ಮೊದಲನೇ ಪದ 0.6, ಎರಡನೇ ಡಿ ಸಾಮಾನ್ಯ ವ್ಯತ್ಯಾಸ ಡಿ 1.1. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ಸೊ ಅವರು ಶ್ರೇಣಿಗಳು ಕೊಟ್ಟು ಬಿಟ್ಟಿದ್ದಾರೆ, 15 ಶ್ರೇಣಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಸಮಾಂತರ ಅಂತ ಕೇಳ್ತಾ ಇದ್ದಾರೆ. ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು ಮುಂದಿನ 3 ಪದಗಳನ್ನು ಬರೆಯಿರಿ. ಸೊ ಇದೇನಾದರೂ ಸಮಾಂತರ ಶ್ರೇಣಿನೇ ಆಗಿದ್ದರೆ ಸೊ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದುಬಿಟ್ಟು ಮುಂದಿನ 3 ಪದಗಳನ್ನು ಸಹ ಬರೀರಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ 2, 4, 8, 16 ಅಂತ ಇದೆ. ಸೊ ಇದೇನಾದರೂ ಸಮಾಂತರ ಶ್ರೇಣಿ ಆಗಿದ್ದರೆ 16 ಆದಮೇಲೆ 3 ಪದ ಬರೀರಿ. ಸೊ ಇದು ಕ್ವಶನ್. ಸೊ ಇದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡೋಣ ಅಂತ ಅಂದರೆ, ಈ 15 ನೋಡಿಬಿಟ್ಟು ಒಂದು ಟೇಬಲ್ ಫಾರಮಲ್ಲಿ ಮಾಡೋಣ. ಸೊ ನಮ್ಮ ಟೇಬಲಲ್ಲಿ ಸಂಖ್ಯಾಪಟ್ಟಿನ ಹಾಗೆ ಬರ್ಕೊಳ್ಳೋಣ. ಸೊ ಅದೆಷ್ಟು ಕೊಟ್ಟಿದ್ದಾರೆ 15 ಹಾಗೆ ಬರ್ಕೊಳ್ಳೋಣ. A2 ಮೈನಸ್ A1, ಸೊ ಅದು ಡಿ ಕೊಡುತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ A2 ಮೈನಸ್ A1. ಸೊ ಅದನ್ನು ಬರ್ಕೊಳ್ಳೋಣ. A3 ಮೈನಸ್ A2 ಬರ್ಕೊಳ್ಳೋಣ. ಆ ಸಂಖ್ಯಾಪಟ್ಟಿದು A3 ಮೈನಸ್ A2 ಸಹ ಬರ್ಕೊಳ್ಳೋಣ. ಸೊ ಅವೆರಡು ಸೇಮ್ ಇದೆ ಅನಿಸಿದ್ರೆ ಸೊ ಡಿ ಇದ್ದಾನೆ, 2 ಡಿ. ಸೊ A2 ಮೈನಸ್ A1 ಸಹ ಡಿ, A3 ಮೈನಸ್ A2 ಸಹ ಡಿ. ಸೊ ಈ D1 is equal to D2 ಆದಲ್ಲಿ ಇದು ಒಂದು ಸಮಾಂತರ ಶ್ರೇಣಿ. ಇಲ್ಲದಿದ್ದರೆ ಇದು ಸಮಾಂತರ ಶ್ರೇಣಿ ಆಗೋಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ನೋಡಿದ್ರೆ A2 ಮೈನಸ್ A1 D1 ಏನಾಗಿದೆ 2 ಆಗಿದೆ. D2 ವಿಚ್ ಈಸ್ A3 ಮೈನಸ್ A2 4 ಆಗಿದೆ. ಸೊ ಇದು ಸಮಾಂತರ ಶ್ರೇಣಿ ಅಂದರೆ ಅಲ್ಲ, ಯಾಕೆಂದರೆ D1 ಈಸ್ ನಾಟ್ ಈಕ್ವಲ್ ಟು D2. ಡಿ ಈಸ್ ನಾಟ್ ಕಾನ್ಸ್ಟೆಂಟ್. ಸೊ ಡಿ ಕಾನ್ಸ್ಟೆಂಟ್ ಆಗಿಲ್ಲದೇ ಇರೋದ್ರಿಂದ, ಸೊ ಅದು ಸ್ಥಿರವಾಗಿಲ್ಲದೇ ಇರೋದ್ರಿಂದ, ಸಾಮಾನ್ಯ ವ್ಯತ್ಯಾಸ ಡಿ ಬೇರೆ ಬೇರೆ ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ. ಸೊ ನೆಕ್ಸ್ಟ್ ನೋಡೋಣ. 2, 5/2, 3/3, 7/2. ಓಕೆ, ಸೊ D1 ನೋಡೋಣ ಫಸ್ಟು. D1 ಈಸ್ 5/2 ಮೈನಸ್ 2 ವಿಚ್ ಈಸ್ ಹಾಫ್. ಸೊ ನೆಕ್ಸ್ಟು D2 ನೋಡಿದ್ರೆ 3 ಮೈನಸ್ 5/2 ವಿಚ್ ಈಸ್ ಆಲ್ಸೋ ಹಾಫ್. ಸೊ ನೋಡಿ, ಇಲ್ಲಿ D1 ಈಸ್ ಈಕ್ವಲ್ ಟು D2 ಅಂತ. ಹಾಗಾಗಿ ನಾವು ಇದನ್ನು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಡಿ ಈಸ್ 1/2 ಇರೋದ್ರಿಂದ, ಸಾಮಾನ್ಯ ವ್ಯತ್ಯಾಸ ಡಿ 1/2 ಇರೋದ್ರಿಂದ, ಸೊ ಮುಂದಿನ 3 ಪದಗಳನ್ನ ಬರಿ ಅಂತ ಹೇಳಿದರು, ಅದು ಬರೆದಿದೆ 4, 9/2, 5. ನೆಕ್ಸ್ಟ್ ಲೆಕ್ಕ -1/2 -1.2 -3.2 -5.2 -7.2. ಸೊ ಇದರಲ್ಲಿ ಅಗೈನ್ D1 ಈಸ್ -2, D2 ಈಸ್ -2. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಹೌದು. ಹಾಗೆಯೇ ಇದರ ಮುಂದಿನ 3 ಅದು ಬರೆದಿದೆ -9.2 -11.2 -13.2. ಸೊ -7.2ಗೆ ಆ್ಯಡ್ ಮಾಡಿ ಮುಂದಿನ 3 ಬರೆದಿದ್ದೀವಿ. ಸೊ ನೆಕ್ಸ್ಟ್ -10 -6 -2 2. ಸೊ ಇದರಲ್ಲಿ D1 ಈಸ್ 4, D2 ಈಸ್ 4. ಸೊ ಹಾಗಾಗಿ ಇದು ಸಹ ಸಮಾಂತರ ಶ್ರೇಣಿ ಹೌದು. 3 ಪದಗಳನ್ನ ಬರೆದಿದೆ, 6, 10, 10. 3 + √2, 3 + 2√2, 3 + 3√2. ಇದನ್ನು ತಗೊಂಡಾಗ ಇಲ್ಲಿ D1 ಈಸ್ √2, D2 ಈಸ್ ಆಲ್ಸೋ √2. ಸೊ ಹಾಗಾಗಿ ಇದು ಸಹ ಒಂದು ಸಮಾಂತರ ಶ್ರೇಣಿಯೇ. ಸೊ ಅದರ ಮುಂದಿನ 3 ಅಲ್ಲಿ ಬರೆದಿರಿ. ನೆಕ್ಸ್ಟ್ 0.2, 0.22, 0.222, 0.2222. ಸೊ ಇಲ್ಲಿ D1 ಈಸ್ 0.02, D2 ಈಸ್ 0.002. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. D1 ಈಸ್ ನಾಟ್ ಈಕ್ವಲ್ ಟು D2 ಆಗಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಸರಿಯಾಗಿಲ್ಲದ ಕಾರಣ ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ. ನೆಕ್ಸ್ಟ್ 0, -4, -8, -2. ಇದರಲ್ಲಿ D1 ಈಸ್ 4, D2 ಈಸ್ ಆಲ್ಸೋ -4. ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗಿದೆ. -12ಗೆ -4 ಆ್ಯಡ್ ಮಾಡಿದ್ರೆ -16, ಅದಕ್ಕೆ -4 ಆ್ಯಡ್ ಮಾಡಿದ್ರೆ -20, ಅದಕ್ಕೆ -4 ಆ್ಯಡ್ ಮಾಡಿದ್ರೆ -24. ಅದು ನಂತರದ 3 ಪದಗಳು.
ನೆಕ್ಸ್ಟ್ ನೋಡೋಣ. -1/2, -1/2, -1/2, -1/2. ಇದು ಶ್ರೇಣಿ. D1 is 0, D2 is also 0 and hence ಹಾಗಾಗಿ ಇದು ಸಹ ಸಮಾಂತರ ಶ್ರೇಣಿಯನ್ನು ಫಾರ್ಮ್ ಮಾಡ್ತದೆ. ಹೌದು, ಇದು ಸಹ ಸಮಾಂತರ ಶ್ರೇಣಿಯೇ. ಸೊ ನೆಕ್ಸ್ಟ್ ಐಟಮ್ಸ್ ಏನು? -12, -12, ಎಷ್ಟು ಹಣ ಬರೀತೀನಿ. ಸೊ ಅದಷ್ಟೇ ಇರುತ್ತೆ. ನೆಕ್ಸ್ಟ್ 1, 3, 9, 27. ಸೊ D1 is 2, 3 - 1, 2. D2 is 9 - 3, 6. ಸೊ ಇಲ್ಲಿ D1 is not equal to D2 ಆಗಿರೋದ್ರಿಂದ ಸೊ ಸಾಮಾನ್ಯ ವ್ಯತ್ಯಾಸ ಸರಿಯಾಗಿಲ್ಲದ ಕಾರಣ ಇದು ಸಹ ಒಂದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ A, 2A, 3A, 4A. ಸೊ 2A - A D1, ಸೊ A. ಸೊ D2 ತೊಗೊಂಡ್ರೆ 3A - 2A A. ಸೊ ಇಲ್ಲಿ ಅಗೈನ್ ಏನಾಯಿತು? ಇದು ಸಾಮಾನ್ಯ ವ್ಯತ್ಯಾಸ ಎರಡರಲ್ಲೂ ಸೇಮ್ ಆಗಿದೆ. ಹಾಗಾಗಿ ಇದು ಸಹ ಸಮಾಂತರ ಶ್ರೇಣಿನೇ ಹೌದು. ಸೊ 5A, 6A, 7A ಇನ್ನು ಮುಂದಿನ 3 ಪದಗಳು. ನೆಕ್ಸ್ಟ್ ಕ್ವಶನ್. A² A³ e⁴. ಸೊ A² - A ಆಗುತ್ತೆ D1. D2 ಬಂದು A³ - A² ಆಯಿತು. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ, ಯಾಕೆಂದರೆ D1 ಈಸ್ ನಾಟ್ ಈಕ್ವಲ್ ಟು D2. ಸೊ ಸಾಮಾನ್ಯ ವ್ಯತ್ಯಾಸ ಸರಿಯಾಗಿದೆ. ನೆಕ್ಸ್ಟ್, ಸೊ ಇನ್ನೊಂದು ಸಂಖ್ಯಾಪಟ್ಟಿ √2, √8, √18, √32. ಸೊ D1 ವಿಚ್ ಇಸ್ A2 - A1, A2 - A1 ತಗೊಂಡಾಗ ನಾವು √8 - √2 ಆಗುತ್ತೆ. ಸೊ √8 ಅಂದರೆ 2√2 ಅಂತ ಸಿಂಪ್ಲಿಫೈ ಮಾಡ್ಬೋದು. ಸೊ ಅದು ಡಿಫರೆನ್ಸ್ ಇಸ್ 2√2 - √2 ವಿಚ್ ಇಸ್ √2. ಸೊ ಅದೇ ಥರ √18 - √8 ಅಂದರೆ 3√2 - 2√2 ವಿಚ್ ಈಸ್ ಆಲ್ಸೋ ಅಗೇನ್ √2. ಸೊ ಇಲ್ಲೂ D1 ಈಸ್ ಈಕ್ವಲ್ ಟು D2. ಸಾಮಾನ್ಯ ವ್ಯತ್ಯಾಸ ಮೊದಲನೇ 2 ಪದಗಳಿಗೂ ಎರಡನೇ 2 ಪದಗಳಿಗೂ ಸೇಮ್ ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿಯನ್ನು ಮಾಡುತ್ತೆ. ಸೊ ಅದರ 3 ಪದಗಳನ್ನು ಸಹ ಬರೆದಿದೆ. √3, √6, √9, √12. ಸೊ ಇಲ್ಲಿ ನೋಡೋಣ. ಇದು √6 - √3 ಅದನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಅದು ಹಾಗೆ ಉಳ್ಕೊಳ್ಳುತ್ತೆ. √9 - √6. ಸೊ ಅದು ಸಹ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಆಮೇಲೆ ಇವೆರಡು D1 ಈಸ್ ನಾಟ್ ಈಕ್ವಲ್ ಟು D2. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿನ ಅಲ್ಲ. ಸೊ ನೆಕ್ಸ್ಟ್ 1⁴1, 3⁴2, 5⁴2, 7². ಸೊ ಈ ಥರ ಇದೆ. ಸೊ ಇದು ಮೊದಲನೇದು ನೋಡಿ, 3² - 1⁴1. ಸೊ ಅಂದರೆ 3² 9, 1⁴1 ಸೊ 8 ಆಯಿತು. 5² - 3², 25 - 9 ವಿಚ್ ಇಸ್ 16. ಸೊ ಹಾಗಾಗಿ ಇದು ಸಹ ಸಮಾಂತರ ಶ್ರೇಣಿ ಅಲ್ಲ. 1⁴1, 5², 7², 73. ಸೊ ಇದರಲ್ಲಿ 5² is 25 - 1 24 ಆಯಿತು. D2 ತೊಗೊಂಡ್ರೆ ನಾವು 7² 49 - D1 5² 25. ಸೊ ಇದು 24. ಹಾಗಾಗಿ ಇದು ಸಹ ನಮಗೆ D1 ಈಸ್ ಈಕ್ವಲ್ ಟು D2 ಆಯಿತು. ಸೊ 2 24 24 ಇದೆ. ಹಾಗಾಗಿ ಮುಂದಿನ 3 ಪದಗಳು 97, 121, 104.